ಕುಲಭೂಷಣ್ ಜಾಧವ್ ಗಲ್ಲು ಶಿಕ್ಷೆ ವಿಚಾರ ಕುರಿತಂತೆ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಅಂತಾರಾಷ್ಟ್ರೀಯ ನ್ಯಾಯಾಲಯದಲ್ಲಿ ವಿಚಾರಣೆ ಇದೀಗ ಆರಂಭ ಆಗಿದೆ ಎನ್ನುವಂಥದ್ದು. ನೆದರ್ಲ್ಯಾಂಡ್ ಹೇಗ್ನಲ್ಲಿರುವ ಅಂತಾರಾಷ್ಟ್ರೀಯ ನ್ಯಾಯಾಲಯದಲ್ಲಿ 11 ಮಂದಿ ನ್ಯಾಯಮೂರ್ತಿಗಳ ಪೀಠದಲ್ಲಿ ವಿಚಾರಣೆ ಎದುರಿಸ್ತಾ ಇದ್ದಾರೆ. ಭಾರತದ ಪರ ವಾದ ಮಂಡಿಸಲಿದ್ದಾರೆ ಹರೀಶ್ ಸಾಳ್ವೆ. 18 ವರ್ಷಗಳ ನಂತರ ಭಾರತ ಪಾಕ್ ಮತ್ತೆ ಮುಖಾಮುಖಿ ಆಗ್ತಾ ಇವೆ. ಅಂತಾರಾಷ್ಟ್ರೀಯ ನ್ಯಾಯಾಲಯದಲ್ಲಿ ಮುಖಾಮುಖಿ ಆಗ್ತಾ ಇವೆ. ಭಾರತೀಯ ನೌಕಾಪಡೆಯ ಮಾಜಿ ಅಧಿಕಾರಿಯ ವಿರುದ್ಧ ಆರೋಪ ಬಂದಿರುವಂತದ್ದು. ಮರಣದಂಡನೆ ವಿಧಿಸಿದ್ದಾರೆ ಪಾಕ್ ಸೇನಾ ಕೋರ್ಟ್. ಮರಣದಂಡನೆ ಶಿಕ್ಷೆಯನ್ನ ಪ್ರಶ್ನಿಸಿ ಏನು ಭಾರತ ಹೋರಾಡ್ತಾ ಇದೆ, ವಿರುದ್ಧ ಮೇಲ್ಮನವಿಯನ್ನ ಸಲ್ಲಿಸಿದೆ. ಭಾರತ ಸಂಜೆ 6:30ಕ್ಕೆ ಪಾಕಿಸ್ತಾನದಿಂದ ವಾದ ಮಂಡನೆ ಮಾಡಲಿದ್ದಾರೆ ನ್ಯಾಯಮೂರ್ತಿ ಅಬ್ರಾ. ಹಿರಿಯ ನ್ಯಾಯಮೂರ್ತಿ ರೋನಿ ಅಬ್ರಾಮ್ರಿಂದ ವಿಚಾರಣೆ ನಡೀತಾ ಇದೆ. ಅವರ ನೇತೃತ್ವದಲ್ಲಿ ವಿಚಾರಣೆ ನಡೀತಾ ಇರುವಂತದ್ದು. ಅಂತಾರಾಷ್ಟ್ರೀಯ ನ್ಯಾಯಾಲಯದಲ್ಲಿ ವಿಚಾರಣೆ ನಡೀತಾ ಇದೆ. ಭಾರತೀಯ ಕುಲಭೂಷಣ್ ಜಾಧವ್ಗೆ ಗಲ್ಲು ಶಿಕ್ಷೆ ವಿಧಿಸಿರುವಂತಹ ಪಾಕಿಸ್ತಾನ, ಅದನ್ನ ಪ್ರಶ್ನಿಸಿ ಭಾರತ ಸಲ್ಲಿಸಿರುವಂತಹ ಅರ್ಜಿ. ಹೇಗ್ ಅಂತಾರಾಷ್ಟ್ರೀಯ ನ್ಯಾಯಾಲಯದಲ್ಲಿ ಈ ವಿಚಾರಣೆ ಆರಂಭ ಆಗಿದೆ. ಇದೀಗ ಭಾರತದ ಮನವಿಯನ್ನ ನ್ಯಾಯಮೂರ್ತಿಗಳು ಓದಿ ಹೇಳ್ತಾ ಇದ್ದಾರೆ ಮತ್ತು ಭಾರತದ ಪರ ವಾದವನ್ನ ಮಂಡಿಸಲಿದ್ದಾರೆ ಹಿರಿಯ ವಕೀಲ ಹರೀಶ್ ಸಾಳ್ವೆ. ನೋಡ್ತಾ ಇದ್ದೀರಾ ವಿಜುವಲ್ಸ್ ಅಲ್ಲಿ ನೀವು ಹೇಗ್ ನ್ಯಾಯಾಲಯದಲ್ಲಿ ವಿಚಾರಣೆ ನಡೀತಾ ಇರುವಂತಹ ದೃಶ್ಯಾವಳಿಗಳನ್ನ ನೋಡ್ತಾ ಇದೀವಿ ನಾವು. ಕುಲಭೂಷಣ್ ಜಾಧವ್ ಅವರ ಗಲ್ಲು ಶಿಕ್ಷೆ ವಿಚಾರ ಅಲ್ಲಿ ವಿಚಾರಣೆ ಆಗ್ತಾ ಇದೆ ಅಂತಾರಾಷ್ಟ್ರೀಯ ನ್ಯಾಯಾಲಯದಲ್ಲಿ. ನೆದರ್ಲ್ಯಾಂಡ್ ನಲ್ಲಿರುವ ಹೇಗ್ನ ಅಂತಾರಾಷ್ಟ್ರೀಯ ನ್ಯಾಯಾಲಯದಲ್ಲಿ ಆಗ್ತಾ ಇರುವಂತದ್ದು ವಿಚಾರಣೆ. 11 ಮಂದಿ ನ್ಯಾಯಮೂರ್ತಿಗಳ ಪೀಠದಲ್ಲಿ ವಿಚಾರಣೆ ನಡೀತಾ ಇದೆ. ಭಾರತದ ಪರ ಹಿರಿಯ ವಕೀಲ ಹರೀಶ್ ಸಾಳ್ವೆ ವಾದವನ್ನ ಮಂಡಿಸ್ತಾ ಇದ್ದಾರೆ. ಬರೋಬ್ಬರಿ 18 ವರ್ಷಗಳ ನಂತರ ಭಾರತ ಪಾಕ್ ಈ ಒಂದು ವಿಚಾರದಲ್ಲಿ ವಿಚಾರಣೆ ಮೂಲಕ ಮುಖಾಮುಖಿ ಆಗ್ತಾ ಇವೆ ಕೋರ್ಟ್ನಲ್ಲಿ. ಅಂತಾರಾಷ್ಟ್ರೀಯ ನ್ಯಾಯಾಲಯದಲ್ಲಿ ಮುಖಾಮುಖಿ ಆಗ್ತಾ ಇರುವಂತದ್ದು ಭಾರತೀಯ ನೌಕಾಪಡೆಯ ಮಾಜಿ ಅಧಿಕಾರಿ ವಿರುದ್ಧ ಇರುವಂತಹ ಆರೋಪ. ಮರಣದಂಡನೆಯ ಶಿಕ್ಷೆನ ವಿಧಿಸ್ತಾ ಇದ್ದಾರೆ ಕುಲಭೂಷಣ್. Pakistan did not inform the consular post of India about the arrest of Jadhav at the time of the alleged arrest, and India received information of his arrest only on 25th March 2016. Despite India's requests, Pakistan has denied consular officers the right to visit Jadhav. They have refused to communicate to the consular officers the charges against Jadhav and the evidence and other material adduced against him in the so-called trial, so as to enable them to arrange for his legal representation. The denial of access to Jadhav has resulted in consular officers of India being unable to arrange for legal representation of Jadhav and to assure themselves also of his safety and his well-being in custody. In a press briefing of 17th April 2017, the Director General of Inter-Services Public Relations allegedly asserted that Jadhav was not entitled to consular access. ಬನ್ನಿ ಕುರಿತಂತೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರದೀಪ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಪ್ರದೀಪ್, ಇವತ್ತಿನ ಅಂತಾರಾಷ್ಟ್ರೀಯ ನ್ಯಾಯಾಲಯದಲ್ಲಿ ನಡೀತಾ ಇರುವಂತಹ ವಿಚಾರಣೆಗೆ ಸಂಬಂಧಪಟ್ಟಂತೆ ಭಾರತದ ಪರ ವಕೀಲ ಹರೀಶ್ ಅವರು ಯಾವ ರೀತಿ ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ, ಯಾವ ರೀತಿ ವಾದವನ್ನ ಮಂಡಿಸಬೇಕು, ಯಾವ ಅಂಶಗಳು ಇಲ್ಲಿ ಮುಖ್ಯವಾಗಿ ಪಾತ್ರವನ್ನ ವಹಿಸುತ್ತೆ ಅಂತ? ಸವಿತಾ, ಕಳೆದ ವಾರ ಅಂತಾರಾಷ್ಟ್ರೀಯ ನ್ಯಾಯಾಲಯದಲ್ಲಿ ಭಾರತ ಪುನರ್ ಪರಿಶೀಲನೆ ಸಲ್ಲಿಸಿತು. ಕುಲಭೂಷಣ್ ಜಾಧವ್ ಅವರ ವಿರುದ್ಧ ಮರಣದಂಡನೆಯನ್ನ ಸೇನಾ ನ್ಯಾಯಾಲಯ, ಪಾಕಿಸ್ತಾನ ಸೇನಾ ನ್ಯಾಯಾಲಯ ನೀಡಿತ್ತು. ಆದ್ರೆ ಈ ವಿಷಯ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಬಿಕ್ಕಟ್ಟಿಗೆ ಕಾರಣವಾಗಿತ್ತು. ಇದು ಮುಖ್ಯವಾಗಿ ಏನಂತ ಹೇಳಿದ್ರೆ, ಅಂತಾರಾಷ್ಟ್ರೀಯ ಕಾನೂನುಗಳನ್ನ ಭಾರತದ ಕಾನೂನು ಪ್ರತಿನಿಧಿ ಅಲ್ಲಿ ಮಂಡಿಸ್ತಾರೆ. ಮುಖ್ಯವಾಗಿ ಏನು ಅಂತ ಹೇಳಿದ್ರೆ, ವಿಯೆನ್ನಾ ಒಪ್ಪಂದ ಒಂದು ಏನಿದೆ ಅದರ ಪ್ರಕಾರ ಅಂತಾರಾಷ್ಟ್ರೀಯ ಗಡಿ ಉಲ್ಲಂಘನೆ ಸಂದರ್ಭದಲ್ಲಿ ಮತ್ತು ಇನ್ನಿತರ ಅಂಶಗಳಿಗೆ ಸಂಬಂಧಪಟ್ಟಂತೆ ಒಂದು ಒಪ್ಪಂದ ಆಗಿತ್ತು. ಅದರ ಪ್ರಕಾರ ಏನು ವಿಚಾರಣೆ ನಡೆಸುವ ಸಂದರ್ಭದಲ್ಲಿ ಭಾರತ ಅಥವಾ ಯಾವುದೇ ದೇಶ ಆಗಲಿ
ಒಟ್ಟಾರೆ ಆರೋಪಿಗೆ ಕುರಿತು ಅವರ ಪರವಾಗಿ ವಕಾಲತ್ತನ್ನ ವಹಿಸೋದಕ್ಕೆ, ವಾದವನ್ನು ಮಂಡಿಸೋದಕ್ಕೆ ವಕೀಲರನ್ನು ನೇಮಿಸೋದಕ್ಕೆ ಅವಕಾಶ ಕೊಡಬೇಕು. ಆದ್ರೆ ಪಾಕಿಸ್ತಾನ ಮುಖ್ಯವಾಗಿ ಇಲ್ಲಿ ಈ ಅವಕಾಶವನ್ನ ಕೊಟ್ಟಿಲ್ಲ. ಒಟ್ಟು 14 ಬಾರಿ ಭಾರತ ಮನವಿಯನ್ನು ಸಲ್ಲಿಸಿತ್ತು. ಆದರೂ ಕೂಡ ಪಾಕಿಸ್ತಾನ ಈ ಮನವಿಯನ್ನ ಪುರಸ್ಕರಿಸಿರಲಿಲ್ಲ. ಈ ವಿಷಯವನ್ನ ಬಹಳ ಮುಖ್ಯವಾಗಿ ಅಲ್ಲಿ ನ್ಯಾಯಾಲಯದಲ್ಲಿ ಪ್ರತಿಪಾದನೆ ಮಾಡಲಾಗುತ್ತೆ. ಸವಿತಾ. ಓಕೆ, ಧನ್ಯವಾದ ಪ್ರದೀಪ್ ನಿಮ್ಮೆಲ್ಲ ಮಾಹಿತಿಗಾಗಿ. ಕುಲಭೂಷಣ್ ಜಾಧವ್ಗೆ ಗಲ್ಲು ಶಿಕ್ಷೆ ಪ್ರಕಟ ಮಾಡಿರುವಂತಹ ಪಾಕ್ನ ತೀರ್ಪಿನ ವಿರುದ್ಧ ಇದು ಏನು ಮೇಲ್ಮನವಿನ ಸಲ್ಲಿಸಿತ್ತು, ಭಾರತ ಅರ್ಜಿಯನ್ನು ಸಲ್ಲಿಸಿತ್ತು. ಸೊ ಈ ಸಂಬಂಧಪಟ್ಟಂತೆ ಸಾಕಷ್ಟು ಬಾರಿ ಮನವಿನ ಕೂಡ ಸಲ್ಲಿಸಿದೆ. ಯಾವುದೇ ರೀತಿಯಲ್ಲೂ ಕೂಡ ಅವಕಾಶ ಅಂದರೆ ಯಾವುದೇ ರೀತಿಯಲ್ಲೂ ಕೂಡ ಆ ಒಂದು ಅಭಿಪ್ರಾಯಕ್ಕೆ ಒಂದು ಅದನ್ನು ಹೇಳುವಂಥ, ಮಂಡನೆ ಮಾಡುವಂಥ ಯಾವುದೇ ಅವಕಾಶವನ್ನು ಪಾಕಿಸ್ತಾನ ನೀಡಿರಲಿಲ್ಲ. ಅದರ ಜೊತೆಗೆ ನಮ್ಮ ಪ್ರತಿನಿಧಿ ಹೇಳಿದ ಹಾಗೆ ಯಾವುದೇ ಒಬ್ಬ ಆರೋಪಿ ಆತನ ಪರವಾಗಿ ಕೂಡ ಒಬ್ಬ ವಕೀಲನನ್ನು ವಿಚಾರಣೆಗೆ ನೇಮಿಸಬೇಕಾಗುತ್ತೆ. ಸೊ ಅದು ನೇಮಿಸುವಂಥ ಹಕ್ಕು ಅಥವಾ ಅಧಿಕಾರವನ್ನು, ಆ ಅವಕಾಶವನ್ನು ನ್ಯಾಯಾಲಯ ನೀಡಬೇಕಾಗತ್ತೆ. ಆತನ ವರ್ಷನ್ ಕೂಡ ಹೇಳೋದಕ್ಕೆ ಬಿಡಬೇಕಾಗುತ್ತೆ. ಆದರೆ ಇಲ್ಲಿ ಅದಾಗಿಲ್ಲ. ಏಕಪಕ್ಷೀಯವಾಗಿ ನಿರ್ಧಾರವನ್ನು ತೆಗೆದುಕೊಂಡು ಕುಲಭೂಷಣ್ ಜಾಧವ್ಗೆ ಮರಣದಂಡನೆಯನ್ನು ವಿಧಿಸಿರುವಂತಹ ಪಾಕಿಸ್ತಾನದ ಈ ಒಂದು ತೀರ್ಪು ಅಥವಾ ಈ ಒಂದು ನಿರ್ಧಾರದ ವಿರುದ್ಧ ಭಾರತ ಹೋರಾಡ್ತಾ ಇದೆ. ಸೊ ಭಾರತದ ಮನವಿನ ಸಾಕಷ್ಟು ಬಾರಿ ತಳ್ಳಿ ಹಾಕಿತ್ತು ಪಾಕಿಸ್ತಾನ. Once and for all, whether the rights which Costa Rica wishes to see respected exist, or whether those which Nicaragua considers itself to possess exist. Where